ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಹಿಡ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ಮದು ಬಾದೂರ್ ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸೋದು ಸಿನಿಮಾನ. ತುಂಬಾ ದಿನಗಳಾದ್ಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೃಪ್ತಿ ಸಿಕ್ತು ನನಗೆ ದೊಡ್ಡ ಮನ್ಸ ನೋಡಿದಾಗ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬಾ ಹಿಂದೆ ಬರ್ತಿದ್ವಿ, ಈಗ ಏನಂದ್ರೆ ತುಂಬಾ ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾ ವಸ್ತು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತಾರೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ ನ ಹಿಡಿದು ಕೂರಿಸುವಂತ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದ್ರೆ ಈ ತರದ ಸಿನಿಮಾಗಳು ಬೇಕು ನಮ್ಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸ್ ಅನ್ನ ಕವರ್ ಮಾಡಬಹುದಾದಂತ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದ್ರೆ, ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ ಅಥವಾ ದರ್ಶನ್ ಸರ್ದು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಗ್ತದೆ ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದ್ರೆ, ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಒಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತೆ ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊಂತಾನೆ ಅಂತಂದ್ರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ ಬಂದು ಹೆಂಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬಾ ಎಲಿಮೆಂಟ್ಸ್ ನ ಅದ್ರಲ್ಲಿ ಹೇಳಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಚೆನ್ನಾಗಿ ಇದಾಗಿದೆ. ಮತ್ತೆ ಮ್ಯೂಸಿಕ್ ಇರ್ಬೋದು, ಮತ್ತೆ ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬಾ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ ನ, ಅದಕ್ಕೆ ಉದಾಹರಣೆ ಅಲ್ಲ ಆಕ್ಚುಲಿ. ಮತ್ತೆ ಆಕ್ಷನ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ ಆದ ನೀವು ನೋಡ್ತಾ ಇದ್ದೀರಾ, ನಿಮಗೆ ಜೂನ್ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ವಿ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ ನ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ABC 3 ಸೆಂಟರ್ ಮಾಡ್ತೀವಿ. ನಮಗೆ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟರ್ ಜಾಸ್ತಿ ಕನ್ಸಲ್ಟ್ ಮಾಡ್ತೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು, ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮ್ಗೆ ಎಲ್ಲಾ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲಾ ಸಿನಿಮಾಗಿಂತ ಇಂಟ್ರೆಸ್ಟೆಡ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ ತಲುಪ್ತಾ ಇದ್ದಾರೆ. ಮತ್ತೆ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬ್ರ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟಂತ ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಂದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾದೂರ್ ಟಾಕೀಸ್ ಇಂದ. ಬಟ್ ಎಲ್ಲಾ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬಾ ಮುಖ್ಯ. ಏನಕ್ಕೆ ಅಂತಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ನಾನು ಹೇಳ್ದಂಗೆ ಎಲ್ಲಾ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವಾಗ ಡೇಟ್ ಅನೌನ್ಸ್ ಮಾಡೋದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೂವಿ ಪಾರ್ಟ್ ಆಗಿರೋದಕ್ಕೆ ಎಸ್ ಸರ್. ಸರ್ ಭಾಳ ಖುಷಿ ಆಗುತ್ತೆ ಸರ್. ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿ ವಿಷ್ಣು ಸರ್ಗೆ ಇದ್ದಿದ್ದು ಅದು ಟೈಟ್ಲು ಅಂತ ಕೇಳ್ಪಟ್ಟಿದೆ. ಸೊ ಅಂತ ಒಂದು ಟೈಟ್ಲು ನಮಗೆ ಸಿಕ್ಕಿದ್ದು ಭಾಳ ಖುಷಿಯಿಂದ ಆಯಿತು. ಅಂದರೆ ಸಖತ್ ಖುಷಿ ಇದೆ ಸರ್ ಆ ಒಂದು ಟೈಟ್ಲು ಸಿಕ್ಕಿದ್ದು ಸರ್. ಇಲ್ಲ, ನಮ್ಮ ಬ್ಯಾನರಲ್ಲೇ ಇದೆ ಟೈಟ್ಲು. ಅದು ಎಕ್ಸ್ಪೈರ್ ಆದಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ನಾರಾಯಣ್ ಸರ್ ಇನ್ಫ್ಯಾಕ್ಟ್ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದಾಗ ಮೀಟ್ ಮಾಡಿದಾಗ ಟೈಟ್ಲು ನೋಡ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಉಂಟು. ಅವ್ರು ತಿಳಿಸಿದಾಗಲೇ ನಮಗೂ ಅದು ಗೊತ್ತಾಗಿದೆ ಸರ್. ಸಬ್ಜೆಕ್ಟು ಒಂದು ಆಲ್ಮೋಸ್ಟ್ ಪ್ರಶಾಂತ್ ಸರ್ ಹೇಳಿದ್ದಾರೆ. ಒಂದು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಅವನ ಕನಸನ್ನು ನನಸು ಮಾಡ್ಕೊಳಕ್ಕಾಗದೆ ಮತ್ತೆ ಆಟೋ ಓಡಿಸ್ಕೊಂಡು ಅವನ ಕನಸನ್ನು ಇನ್ಯಾರೋ ನನಸು ಮಾಡ್ತಾರೆ ಅನ್ನೋ ಒಂದು ಭಾವನೆ, ಒಂದು ಕನಸನ್ನ ಬೇರೆಯವ್ರು ಕಟ್ಕೊಂಡಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಸೊ ಎಂಡ್ ಆಫ್ ದಿ ಡೇ ಇವನಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಒಟ್ಟಾಗಿ ಎಲ್ಲ ಸೇರಿ ಎಲ್ಲರೂ ಕನಸನ್ನ ನನಸು ಮಾಡ್ಕೊಳ್ಳೋದೇ ಒಂದು ಆನ್ಲೈನ್ ಸ್ಟೋರಿ ಆಗುತ್ತೆ ಸರ್. ಖಂಡಿತವಾಗ್ಲೂ ಸರ್. ಈಗ ಕಾಕಿ ಶರ್ಟ್ ತೊಟ್ಟವ್ರು ಯಾರು ಸೋತಿಲ್ಲ ಅನ್ನೋದೊಂದು ಹಿಸ್ಟ್ರಿ ಇದೆ. ಆಟೋ ಡ್ರೈವರ್ ಅವ್ರ ಕೈ ಹಿಡಿತು ಅಂತಂದರೆ ಅದ್ರ ಒಂದು ಚರಿತ್ರೆನೇ ಬರೆದ್ಬಿಡ್ಬೋದು ಆ ಸಿನಿಮಾ. ಸೊ ಅದೇ ಒಂದು ಹೋಪ್ಸಲ್ಲಿ ಇದ್ದೀವಿ. ಅವ್ರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ಯಾಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ.
100% ಸರ್. ನಾವು ಇವಾಗ ಗ್ರೌಂಡ್ ವರ್ಕ್ ಅಂತ ಏನು ಮಾತಾಡ್ತಾ ಇದ್ವಿ ನಾವು, ಫಸ್ಟ್ ನಾವು ಟಾರ್ಗೆಟ್ ಮಾಡಿರೋದೇ ಅವ್ರನ್ನ. ಫಸ್ಟ್ ಅವ್ರನ್ನೇ ರೀಚ್ ಆಗ್ತಾ ಇದೀವಿ. ಅವ್ರಿಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಅದನ್ನ ನೀಟಾಗಿ ಎಜುಕೇಟ್ ಮಾಡ್ತಾ ಇದೀವಿ ಸರ್. ಇದು ಯಾವುದೇ ಚೀಪ್ ಗಿಮಿಕ್ ಮಾಡ್ಕೊಳ್ಳದೆ ಅವ್ರ ಹತ್ರ ಸ್ಟ್ರೈಟ್ ಅವೇ ಹೋಗಿ ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ ಸರ್. ಹಾಂ ಸರ್. ಬ್ರೀಫ್ ಆಗಿ ಅಂದ್ರೆ ಸರ್, ದುಡ್ಡು ಹಾಂ ಸರ್, ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ದು ಮೇನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದ್ರೆ, ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದ್ರೆ ಪ್ರೀತಿಯಿಂದ ಹೇಳೋವಂಥದ್ದು, ಮಗ ಇವನು ಒಳ್ಳೆ ಮನ್ಸಿರೋ ವ್ಯಕ್ತಿಗಳು, ಅವನು ತುಂಬಾ ದೊಡ್ಡ ಮನುಷ್ಯ ಇವನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದೀವಿ. ಬಟ್ ಜಾಸ್ತಿ ಒಂದು ಏನು ಮೆಜಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಮೋಸ್ಟ್ ಆಫ್ ದ ಪೀಪಲ್ಸ್ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿರೋರಿಗೆ ಹೇಳ್ತಾರೆ ಅಂತ. ಸೊ ಆದ್ರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅನ್ನೋದು. ಸರ್ ಓಕೆನಾ. ಆಮೇಲೆ ನಾವು ಮತ್ತೆ ಅದೊಂದು ವಿಚಾರ ನಾನು ಲಾಸ್ಟ್ ಟೈಮು ಹೇಳಿದ್ವಿ, ಆಟೋ ಡ್ರೈವರ್ ಅವರಿಗೆ ಹೇಗೆ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಅಂತಾನೆ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದ್ದೀವಿ ಸರ್ ನಾವು. ರಿಲೀಸ್ಗೂ ಬಿಫೋರ್ 1 ವೀಕ್ ಅಂದರೆ 19th ರಿಲೀಸ್ ಮಾಡ್ತಾ ಇದೀವಿ ನಾವು ಮೂವಿನ, June 19th. ಸೊ 15th, 16th, 17th, 18th 4 ದಿನನೂ ನಾವು ಅವ್ರಿಗೆ ಅಂತಾನೆ ಸ್ಪೆಷಲ್ ಆಗಿ 8 ಡಿಸ್ಟಿಕ್ ಅಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು, ಗದಗ, ದಾವಣಗೆರೆ, ಹುಬ್ಳಿ, ಇನ್ನೊಂದು ಡಿಸ್ಟಿಕ್ ಫೈನಲ್ ಮಾಡಬೇಕು. ಅದನ್ನ ಫೈನಲ್ ಮಾಡಿಕೊಂಡು ಟೈಮು, ಡೇಟು ಪ್ರತಿಯೊಂದಕ್ಕೂ ಅದಕ್ಕೆ ಆದಂತ ಒಂದು ಆ್ಯಪ್ನ ರೆಡಿ ಮಾಡಿದೀವಿ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ರೆಸ್ಪೆಕ್ಟ್ ಜೊತೆಗೆ ಅವ್ರಿಗೆ ಒಂದು ಟ್ರಿಬ್ಯೂಟ್ ಸರ್ ಇದು. ಅದರಲ್ಲಿ ಲಾಸ್ಟ್ ಅಲ್ಲಿ ಇದೆ ಸರ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಅದ್ರಲ್ಲಿ ಲಕ್ಕಿ ಡಿಪ್ ಮಾಡ್ತೀವಿ. ಒಬ್ರು ಯಾರಿಗಾದ್ರೂ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಟೋ ಕೊಡ್ತಾ ಇದ್ವಿ ಸರ್. ಅದು ನಿಮ್ಗೆ ಗೊತ್ತಿರುತ್ತಲ್ಲ ಸರ್, 100 ರೂಪಾಯಿ 120 ರೂಪಾಯಿ ಇಡ್ಬೋದು ನಾವು ಮ್ಯಾಕ್ಸಿಮಮ್ ಅಂತಂದ್ರೆ. ಅದು ಇಟ್ಟರೆ ನಾವು ಥಿಯೇಟರ್ವರೆಗೂ ಕೊಡ್ಬೇಕಾಗತ್ತೆ. ಅದರಲ್ಲಿ ಎಲ್ಲ ಪೂರ್ತಿ ನಮ್ಮ ಕೈಗಂತೂ ಬರೋದಿಲ್ಲ. ಅದು ಏನಂತ ಹೇಳಿದ್ರೆ, ಫ್ರೀಯಾಗಿ ತೋರಿಸ್ತಾ ಇದೀವಿ ಬನ್ನಿ ಅಂತಂದ್ರೆ ಅಸಡ್ಡೆ ಮಾಡ್ಬಿಡ್ತಾರೆ ಸರ್ ನಮ್ಮ ಜನ. ಫ್ರೀ ಅಂತಂದ್ರೆ ಅಸಡ್ಡೆ ಮಾಡ್ಬಿಡ್ತಾರೆ. ಸೊ ಅದಕ್ಕಾಗೋಸ್ಕರ ಒಂಚೂರು ಬನ್ನಿ ಸರ್ ನೀವು ನೋಡಿ, ಯಾಕಂದ್ರೆ ನಾವು ಅವ್ರನ್ನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾನ ಫಸ್ಟ್ ಅವ್ರಿಗೆ ತೋರಿಸಿ, ಅವರಿಂದ ನಾವು ಬರುವಂತ ರಿವ್ಯೂಸ್ನ ಅದನ್ನು ಲೈವ್ ಆಗಿ ಅಲ್ಲೇ ರಿವ್ಯೂಸ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದಾನೆ ರಿವ್ಯೂಸ್ ಪ್ಲೇ ಮಾಡ್ತೀವಿ ಸರ್. ಸೊ ಹಾಗಾಗಿ ಇದನ್ನ ಆದಷ್ಟು ಬೇಗ ಆ್ಯಪ್ ರಿಲೀಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಗ್ರೌಂಡ್ ರಿಯಾಲಿಟಿನಲ್ಲಿ, ಅಲ್ಲಿ ಅವ್ರಿಗೆ ತೋರಿಸಿ ಎಜುಕೇಟ್ ಮಾಡ್ತಾ ಇದೀವಿ ಸರ್ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಷ್ಮಾ ಅಂತ. ಸೊ ನಾವು ಆವಾಗ ಫಸ್ಟ್ ಪ್ರೆಸ್ ಮೀಟಲ್ಲೇ ಮಾತಾಡ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸ್ಪೆಷಲ್ ಅನ್ನೋದಕ್ಕಿಂತನೂ ಎಲ್ರಿಗೂ ಇಷ್ಟ ಆಗುವಂಥದ್ದು, ಮತ್ತು ಎಲ್ಲರೂ ಆ ಜಾಗದಲ್ಲಿ ನಿಂತು ಅವ್ರನ್ನ ನೋಡ್ಕೊಬೋದು. ಬಿಕಾಸ್ ಎಲ್ರಿಗೂ ಲೈಫಲ್ಲಿ ಆ ಥರದ ಒಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ನಾವೇನೋ ಒಂದು ಮಾಡಬೇಕು, ಆ ಕನಸು ಕಂಡಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದನ್ನು ದಾಟಿ ನಾವು ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಎಲ್ರಿಗೂ ನೋಡಿದಾಗ ನಿಮ್ಮನ್ನು ನೀವು ಅಥವಾ ನಿಮ್ಮ ಫ್ರೆಂಡ್ನೋ ಅಥವಾ ನಿಮ್ಮ ಯಾರೋ ಒಬ್ರನ್ನ ಅವರು ಕಂಡುಕೊಬೋದು ಇದರಲ್ಲಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್, ಇದರಲ್ಲಿ ನಂದು ಸ್ನೇಹ ಅಂತ ಕ್ಯಾರೆಕ್ಟರು. ಆ ಹುಡುಗಿನೂ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಒಬ್ಬ ಆಟೋ ಡ್ರೈವರ್ನ ಇಷ್ಟಪಟ್ಟಾಗ ಒಂದು ಪ್ಯೂರ್ ಲವ್ ಸ್ಟೋರಿ ಥರ ಸರ್, ಒಂದು ಇನ್ನೋಸೆಂಟ್ ಲವ್ ಸ್ಟೋರಿ. ಇವಾಗ ಮಿಡಲ್ ಕ್ಲಾಸ್ ಲವ್ ಸ್ಟೋರೀಸ್ ಏನಿರುತ್ತೆ, ಇವಾಗ ಒಂದು ಹುಡುಗಿನ ಇಷ್ಟಪಟ್ಟಾಗ ಅವಳಿಗೋಸ್ಕರ ಅವ್ನು ಏನು ಮಾಡೋಕ್ಕೂ ರೆಡಿ ಇರ್ತಾನೆ, ಅವಳ ಕನಸುಗಳನ್ನ ಈಡೇರಿಸುತ್ತೆ. ಸೊ ಆ ಥರದ್ದು ಒಂದು ಲವ್ ಸ್ಟೋರಿ ಸರ್. ಅದು ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ಬೇಕು. ಸರ್ ಸಾಂಗ್ ಬಗ್ಗೆ ಏನೂ ಕೇಳಿಲ್ಲ. ಸಾಂಗ್ ಏನು ಅನಿಸ್ತು ಸರ್ ಅವ್ರಿಗೆ? ಚೆನ್ನಾಗಿದೆ. ಹಾಂ ಸರ್, ಚೆನ್ನಾಗಿದೆ.
ಕಂಬಿ ರಾಜು ಅಂತ ಸರ್, ಅವ್ರು ಬರಲಿಲ್ಲ, ಪಾಪ ಶೂಟ್ ಇತ್ತು, ಅವ್ರಿಗೆ ಇನ್ವೈಟ್ ಮಾಡಿದ್ವಿ, ಬರೋಕ್ಕಾಗಲಿಲ್ಲ. ಇವರೇ ಸರ್. ಶಿವಕುಮಾರ್, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲಿ, ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ನಂದು ಪುಟ್ಟ ಪಾತ್ರ, ಕೆಲವು ನಿಮಿಷದಲ್ಲಿ ಬರ್ತೀನಿ, ಬಟ್ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಖುಷಿ ಇದೆ ಆ ಪಾತ್ರ ಮಾಡೋದಕ್ಕೆ ನನಗೆ. ಸೊ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸಾಂಗಲ್ಲಿ ಇಲ್ಲ. ಸೊ ನಾನು ಯಾವಾಗಲೂ ಸರಿ ರೇಗಿಸ್ತಾ ಇರ್ತೀನಿ, ನನಗೆ ಸಾಂಗ್ ಇಲ್ವಲ್ಲ ಸರ್, ನಿಮಗೆ ಫೈಟ್ ಇದೆ ಮೇಡಮ್ ಅಂತಿರ್ತಾರೆ. ಸೊ ಜೋಕ್ಸ್ ಅ ಪಾರ್ಟ್, ತುಂಬ ಖುಷಿ ಆಗ್ತಿದೆ ನನಗೆ ಲೊಕೇಶನ್ಸ್ ವಾಟ್ ಎವರ್ ನನಗೆ ಇದನ್ನು ನೋಡಿದ್ದು. ಸೊ ಐ ಫೆಲ್ ಸೋ ಹ್ಯಾಪಿ. ಹೇಳ್ತಾ ಇರ್ತಿದ್ರು ಯಾವಾಗಲೂ, ನಾನು ಕಾಂಪ್ರಮೈಸ್ ಆಗಲಿಲ್ಲ ಮೇಡಮ್, ಆಗಿಲ್ಲ ಅಂತ. ಸೊ ಸಾಂಗ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಸೊ ನಿಮ್ಮ ರಿವ್ಯೂ ಎಲ್ಲ ಒಪಿನಿಯನ್ ಬೇಕಾಗಿದೆ. ಸೊ ದಯವಿಟ್ಟು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಫೈಟಿಂಗ್ ಸೀಕ್ವೆನ್ಸಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ. ಇಲ್ಲ ಅವಕಾಶ ಕೊಡಲಿಲ್ಲ ನನಗೆ. ಇಲ್ಲ, ನನಗೋಸ್ಕರ ಅವ್ರು ಹೊಡಿತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಹೇಳಿರೋ ಹಾಗೆ ಟೈಟಲ್ಲು ದೊಡ್ಡ ಮನಸ್ಸಾಗಿದೆ, ಸೊ ಬಜೆಟ್ ದೊಡ್ಡದಾಗಿದೆಯಾ, ಏನು ಕತೆ? ಸೊ ಎಲ್ರಿಗೂ ನಮಸ್ಕಾರ. ದೊಡ್ಡ ಮನುಷ್ಯ ದೊಡ್ಡದಾಗಿದೆ, ಒಳಗಡೆ ಕಂಟೆಂಟು ತುಂಬ ದೊಡ್ಡದಾಗಿದೆ. ಬಡ್ಜೆಟು ಕತೆಗೆ ಏನು ಬೇಕೋ ಅದಕ್ಕೆ ಡೀಟೇಲಾಗಿ ಏನೇನು ಬೇಕೋ ಅದನ್ನ ನೀಟಾಗಿ ಮಾಡಿದ್ದೀವಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಬಿಗಿನಿಂಗಿಂದ ಇಂದ ಇಟ್ಕೊಂಡು ಝೆಡ್ ರಿಲೀಸ್ ಮಾಡಿ ಅದನ್ನು ನೆಕ್ಸ್ಟು ಲೆವೆಲ್ ತೊಗೊಂಡೋಗೋದು, ಪ್ರತಿಯೊಂದು ಹಂತ ಅದರದ್ದೇ ಆದ ಶ್ರಮನೂ ಕೇಳುತ್ತೆ, ದುಡ್ಡು ಕೇಳುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಟೀಮು ತುಂಬ ಏನೇನು ಬೇಕೋ ಅದನ್ನ ಇಟ್ಕೊಂಡು ಮಾಡಿದ್ದೀವಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಜೂನ್ 19th ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಅಂತ ನೀವೆಲ್ಲರೂ ಹಿಂದೆ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಅರ್ಥ ಆಗಿಲ್ಲ. ನಾನು ಆ್ಯಕ್ಚುಲಿ ಎಡಿಟರ್ ಸರ್, ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ನಾನು ಫಿಲ್ಮ್ ಎಡಿಟರ್ ಸರ್. ಹಾಂ ಸರ್, ಈ ಸಿನಿಮಾಗೂ ನಾವೇ ಎಡಿಟರ್. ಹಾಂ ಸರ್, ಮಾಡಿದ್ದೀವಿ. ಆಮೇಲೆ ಈಗೇನು ನಾವು ಸಾಂಗ್ ನೋಡಿದ್ವಿ, ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಸರ್. ಇಬ್ಬರು ಶ್ರೀಧರ್ ಕಶ್ಯಪ್ ಅಂತೇಳಿ 3 ಸಾಂಗ್ ಮಾಡಿದ್ದಾರೆ. ಇನ್ನೊಬ್ರು ಬಂದು ಅಲೆಕ್ಸ್ ಅಂತ, ಅವರು 2 ಸಾಂಗ್ ಮಾಡಿದ್ದಾರೆ. ಈ ಸಾಂಗ್ ಸ್ಪೆಷಲಿ ಅಲೆಕ್ಸ್ ಸರ್ ಮಾಡಿರೋದು. ಅವ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಈ ಸಾಂಗ್ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರೋದು. ಇವಾಗ ಏನು ನಾವು ನೋಡ್ತಾ ಇದ್ವಿ, ಬೆಳಿಗ್ಗೆ 6 ಗಂಟೆಗೆ ಪ್ರಿಪೇರ್ ಆಗಿ ರೆಡಿ ಆಗಿ ಬಂದಿದ್ದು. ಸೊ ಹಾಗಾಗಿ ಅವರು ಪಾಪ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ, ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಸೊ ಆ ಥರ ಬೇರೆ ಏನೇನಿಲ್ಲ ಸರ್. ಆಮೇಲೆ ಅಲೆಕ್ಸ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೈಟೆಲ್ಲ ಕೆಲಸ ಮಾಡಿ ನಮಗೆ ಔಟ್ಪುಟ್ ಕೊಟ್ಟಿರೋದಕ್ಕೋಸ್ಕರ ಸರ್. ಸರ್ ಬಾಲರಾಜ್ ವಾಡಿ ಸರ್ ಇದ್ದಾರೆ, ಹುಲಿ ಕಾರ್ತಿಕ್ ಸರ್ ಇದ್ದಾರೆ, ಆಮೇಲೆ ಮಂಡ್ಯ ಸಿದ್ದು ಅವರು ಇದ್ದಾರೆ, ಅಂಜು ಮೇಡಮ್ ಇದ್ದಾರೆ, ಅಂಜು ಮಲಯಾಳಿ ಅಂತ ಅಂದ್ಬಿಟ್ಟಿದ್ದಾರೆ ಮೇಡಮ್ ಅವರು ಇದ್ದಾರೆ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ ಬಂದು ಹೋಗಿರೋಂಥವ್ರು ತುಂಬ ಜನ ಇದ್ದಾರೆ ಸರ್. ಓಕೆ, ಸೊ ಥ್ಯಾಂಕ್ ಯು. ಬಟ್ ಒಂದೇನಂದ್ರೆ ಹಾಡು ಎಲ್ರಿಗೂ ಇಷ್ಟ ಆಯಿತು, ಹೇಳಿರೋ ಹಾಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಇತ್ತು.